ಇನ್ನು ಬಾಯ್ಲರ್ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. 8 ಕಾರ್ಮಿಕರ ಪೈಕಿ 7 ಮಂದಿ ಸಾವಿಗೀಡಾಗಿದ್ದಾರೆ ಮತ್ತು ಮತ್ತೋರ್ವನಿಗೆ ಇದೀಗ ಚಿಕಿತ್ಸೆಯನ್ನು ನೀಡಲಾಗಿದೆ. ಬೆಳಗಾವಿಯಲ್ಲಿ ನಡೆದಿರುವ ಘಟನೆ. ಬಾಯ್ಲರ್ ಸ್ಫೋಟದಿಂದಾಗಿ 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಮರಕುಂಬಿಯಲ್ಲಿ ನಡೆದಿರತಕ್ಕಂತಹ ಘಟನೆ. ಗ್ರಾಮದ ಹೊರವಲಯದ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ಗಾಯಗೊಂಡವರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮತ್ತಿಬ್ಬರು ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಮುರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಬಾಯ್ಲರ್ ಸ್ಫೋಟ ಯಾವ ಕಾರಣಕ್ಕಾಯ್ತೋ ಹೇಗಾಯ್ತೋ ಗೊತ್ತಿಲ್ಲ. ಅದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೆ ಬಾಳಿ ಬದುಕಬೇಕಾದಂತಹ ಜೀವಗಳು 7 ಜೀವಗಳು ಇವತ್ತು ಅಸುನೀಗಿದ್ದಾರೆ. ನೋಡಿ ಆ ಹುಡುಗನ ಫೋಟೋ, ಬಹುಶಃ ವಯಸ್ಸಿನ 25-26 ಅನ್ಸುತ್ತೆ. ಬದುಕಿನ ಬಗ್ಗೆ ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ದುಡಿಬೇಕು, ದುಡಿದು ತನ್ನ ಜೀವನವನ್ನು ಸಾಗಿಸಬೇಕು, ತನ್ನ ಮನೆಯವರನ್ನ ಸಾಕಬೇಕು, ಅಕ್ಕಂಗೋ ತಂಗಿಗೋ ಮದುವೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಂಥ ಆ ಕಾರ್ಮಿಕರು ಇವತ್ತು ಹಸುನೀಗಿರುವಂಥ ಬಹಳ ದುಃಖಕರ ಸಂಗತಿ. ಮೈಯೆಲ್ಲ ನೋಡಿ ಸಂಪೂರ್ಣವಾಗಿ ಸುತ್ತ ವಿಜುವಲ್ಗಳಲ್ಲೂ ನಮಗೆ ತೋರಿಸೋಕ್ಕೆ ಆಗಲ್ಲ. ಅಂತಹ ಪರಿಸ್ಥಿತಿ ಮರಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ ಕೇಸ್ ಆಫ್ ಇದು ಕಂಪನಿಯ ತಪ್ಪಿಂದ ಏನಾದರೂ ಆಗಿದ್ದಿದ್ರೆ ಖಂಡಿತವಾಗಿ ಅವರಿಗೆ ಕ್ರೂರವಾದ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಬದುಕು ಕಟ್ಟಿಕೊಳ್ಳೋಕೆ ಬಂದಂತಹ ಕಾರ್ಮಿಕರು 8 ಜನರ ಪೈಕಿ 7 ಜನ ಅಸುನೀಗಿದ್ದರು. ಆಸ್ಪತ್ರೆಗೆ ರವಾನಿಸಲಾಯಿತಾದರೂ ಆ ಗಾಯಗಳು ಒಳ್ಳೆ ಇನ್ಫೆಕ್ಷನ್ ಆಗಿಯೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ರಕ್ತಕ್ಕೆ ಹರಡಿ ಎಲ್ಲರೂ ಅಸುನೀಗಿರುವಂಥದ್ದು. 35 ಅಂದಾರ ಅವರ 1,40,000 40 ಮಂದಿ ಬರ್ತಾರೆ.